ಮಿಸ್ಟರ್ ರಾವ್, ನಿಮ್ ಸೊಸೆ ತಾಯಿ ಆಗ್ತಾ ಇದ್ದಾಳೆ. ಇದನ್ನ ಕೇಳಿ ನನ್ ಉಸಿರೇ ನಿಂತು ಹೋದಾಗಾಯ್ತು. ಯಾಕೆ ಅಂದ್ರೆ ಇಲ್ಲಿವರೆಗೂ ಯಾವೊಬ್ಬ ಹುಡುಗನು ನನ್ನನ್ನು ಮುಟ್ಟೇ ಇಲ್ಲ. ನನ್ಗೆ ಯಾರೊಬ್ರ ಜೊತೆಗೂ ಅಫೇರ್ ಕೂಡ ಇಲ್ಲ. ನನ್ಗನ್ನಿಸ್ತಿತ್ತು ಯಾರೋ ನನ್ ಮೇಲೆ ಮಾಟ ಮಂತ್ರ ಮಾಡ್ಸಿದ್ದಾರೆ ಅಂತ. ಏನು ಮಾಡ್ದೆ ಪ್ರೆಗ್ನೆಂಟ್ ಆಗೋಕೆ ಹೇಗ್ ಸಾಧ್ಯ? ನಾನು ಡಾಕ್ಟರ್ ಹತ್ರ ಕೇಳ್ದೆ. ಇಲ್ಲ, ಇದೆಲ್ಲ ಆಗೋಕ್ ಸಾಧ್ಯನೇ ಇಲ್ಲ, ಎಲ್ಲೋ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ನಿನಗೆ ಅಷ್ಟೊಂದು ಡೌಟ್ ಇದ್ರೆ ನನ್ ಜೊತೆ ಹಾಸ್ಪಿಟಲ್ ಬಾ, ನೀ ಗರ್ಭಿಣಿ ಅಂತ ಪ್ರೂವ್ ಮಾಡ್ತೀನಿ. ನಾನು ಖಂಡಿತವಾಗಿ ಹೇಳ್ತೀನಿ, ನೀನ್ ಗರ್ಭಿಣಿ ಆಗಿದೆಯಾ. ಯು ಆರ್ ಆಲ್ರೆಡಿ 4 months ಪ್ರೆಗ್ನೆಂಟ್. ನಂಗಂತೂ ಅರ್ಥನೇ ಆಗ್ಲಿಲ್ಲ ನನ್ನ ಹೊಟ್ಟೆಲ್ ಬೆಳಿತಿರೋ ಈ ಮಗು ಯಾವ ಶಾಪದ ಪರಿಣಾಮ ಅಂತ. ಇವಾಗ ನಿಮ್ಮ ಹೊಟ್ಟೆ ತಣ್ಣಗಾಯ್ತಾ? ಈ ಹುಡುಗಿ ನಮ್ ಬಿಸ್ನೆಸ್ ನೋಡ್ಕೋತಾಳ ಹೇಗೆ? ಹೊಟ್ಟೆಲ್ ಒಂದ್ ಮಗು ಇಟ್ಕೊಂಡ. ಅಕ್ಷತ್ ಪ್ಲೀಸ್. ಏನ್ ಪ್ಲೀಸ್ ತಾತ? ಸರಿ ನಡಿ, ಸೊಸೆನ ಒಳಗ್ ಕರ್ಕೊಂಡು. ಅಕ್ಷತ್ ಅನ್ನಿಸ್ತಿತ್ತು ಅವ್ನ್ ತಾತಂಗೆ ಹುಚ್ಚಿಡ್ದಿದೆ ಅಂತ. ಇಷ್ಟೆಲ್ಲ ಆದ್ಮೇಲೆ ಇಂಥ ಹುಡುಗಿನ ತಮ್ಮ ಸೊಸೆ ಅಂತ ಅವರು ಹೇಳ್ಕೊತಿದಾರಲ್ಲ, ಈ ವಿಷಯ ನನಗೂ ಅರ್ಥ ಆಗ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಕೂಡ ರಾವ್ ಪರಿವಾರ ಸೊಸೆ ಮಾಡ್ಬೇಕು ಅಂತ ನನ್ನ ಹಿಂದೆನೆ ಅಕ್ಷತ್ ತಾತ ಯಾಕೆ ಬಂದಿದ್ದಾರೆ ಅಂತ. ಏಯ್ ನಡಿಯ ಹೊರಗೆ. ಅಕ್ಷತ್, ನನ್ನ ಹೊಟ್ಟೆಲಿರೋ ಮಗು ಯಾರ್ದು ಅಂತ ನನಗೆ ಗೊತ್ತಿಲ್ಲ. ನಾನು ನಿಜ ಹೇಳ್ತಿದ್ದೀನಿ, ನನ್ನ ನಂಬು. ನನ್ನ ಇಲ್ಲಿ ತನಕ ಯಾರು ಕೂಡ ಮುಟ್ಟಿಲ್ಲ. ಹಾಗಾದ್ರೆ ಭೂತ ಬಂದಿ ಹೊಟ್ಟೆ ಒಳಗ್ ಮಗು ಇಟ್ಟೋಯ್ತಾ? ನನ್ ಒಂದೇ ಒಂದು ಅವಕಾಶ ಕೊಡು, ನಾನ್ ಸಾಬೀತ್ ಮಾಡಿ ತೋರಿಸ್ತೀನಿ ನನ್ ತಪ್ಪಿಲ್ಲ ಅಂತ. ಅಕ್ಷತ್ ಏನನ್ನು ಕೇಳೋ ಪರಿಸ್ಥಿತಿಯಲ್ಲಿರ್ಲಿಲ್ಲ. ಅಕ್ಷತ್ ಪ್ಲೀಸ್ ಬೇಡ. ಅವ್ನು ನನ್ನ ಕೈನ ಹಿಡ್ಕೊಂಡು ದರ ದರ ಅಂತ ಹೇಳ್ಕೊಂಡು ನನ್ನ ಹೊರಗಡೆ ತಳ್ಬಿಟ್ಟ. ನನ್ನ ತಂದೆ, ನನ್ನ ಮಲ್ತಾಯಿ, ಅವ್ರ ಮಗಳು ಯಾರು ನನ್ನ ಹತ್ರಕ್ಕೆ ಬರ್ಲಿಲ್ಲ. ಅವ್ರಿಗೆ ಇದನ್ನೆಲ್ಲ ನೋಡ್ಕೊಂಡು ಖುಷಿ ಆಗ್ತಿತ್ತು. ಯಾಕಂದ್ರೆ ನನ್ನ ಜೊತೆ ನಡೆದ ಈ ಘಟನೆಯಿಂದಾಗಿ ಸ್ವಪ್ನ ದಾರಿ ಸುಗಮವಾಗಿತ್ತು. ನಾನು ಕೊನೆ ಸಲ ಹಿಂದೆ ತಿರುಗಿ ನೋಡಿದಾಗ ಅಕ್ಷತ್ ತಾತ ಕೂಡ ಮೌನವಾಗಿ ನಿಂತಿದ್ರು. ನನ್ಗನ್ಸ್ತು ನನ್ಗೋಸ್ಕರ ಇಲ್ಲಿ ಯಾರೂ ಇಲ್ಲ ಅಂತ. ನಾನು ಬೆಂಗಳೂರು ಬಿಟ್ಟು ಬಂದ್ಬಿಟ್ಟೆ. ನನ್ನ ಚಿಕ್ಕಮ್ಮನ ಹತ್ರ ಮುಂಬೈಗೆ ಬಂದೆ. ಆದ್ರೆ ಒಬ್ಬ ಗರ್ಭಿಣಿ ಹುಡುಗಿನ ಸಾಕೋದು ನನ್ನ ಚಿಕ್ಕಮ್ಮಂಗೆ ಕೂಡ ಸುಲಭದ ಕೆಲಸ ಆಗಿರ್ಲಿಲ್ಲ. ಅವರು ಅವ್ರ ಖಾಲಿ ಫ್ಲಾಟ್ನಲ್ಲಿ ನನಗೆ ಜಾಗ ಕೊಟ್ರು. ನಾನು 24 ಗಂಟೆನೂ ಮನೇಲೇ ಇರಬೇಕು ಅನ್ನೋ ಷರತ್ ಹಾಕಿದ್ರು. ಅವ್ರು ನನಗೆ ಬರೀ ಊಟ ಕೊಡೋಕೆ ಮಾತ್ರ ಬರ್ತಾ ಇದ್ರು ಅಷ್ಟೇ. ಇನ್ನುಳಿದ 24 ಗಂಟೆ ನಾನು ಮನೇಲಿ ಕೈದಿ ಅಂತೆ ಬದುಕ್ತಾ ಇದ್ದೆ. ಇದಾಗಿ 5 ತಿಂಗಳ ನಂತರ ಯಾವಾಗ ನನ್ನ ಅವಳಿ ಮಕ್ಳಿಗೆ ಜನ್ಮ ಕೊಟ್ನೋ ಆವಾಗ ನನ್ನ ಎಲ್ಲಾ ನೋವುಗಳು ಮಾಯವಾಯ್ತು. ನಾನು ಅವಳಿ ಮಕ್ಳಿಗೆ ಜನ್ಮ ಕೊಟ್ಟಿದ್ದೆ. ಮಕ್ಕಳ ಮುಖ ನೋಡ್ತಾ ನನಗೆ ನಾನು ಕಂಪ್ಲೀಟ್ ಆದಂತೆ ಭಾವನೆ ಹುಟ್ಟಿತು. ಆದರೆ ನನ್ನ ಖುಷಿ ಕೇವಲ 2 ಗಂಟೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ನರ್ಸ್ ಒಬ್ಳು ಓಡ್ಕೊಂಡು ಬಂದು, ನಿಮ್ಮ ಅವಳಿ ಜವಳಿ ಮಕ್ಕಳಲ್ಲಿ ಒಂದ್ ಮಗುನ್ ಯಾರೋ ಎತ್ಕೊಂಡು ಹೋಗ್ಬಿಟ್ಟ. ಏಯ್ ಏಯ್ ಯಾರೋ ನೀನು? ಏಯ್ ಏಯ್ ಏನ್ ಮಾತಾಡ್ತಿದ್ದೀರಾ ನೀವು? ನನ್ ಮಗುನ್ ವಾಪಸ್ ತಂದ್ಕೊಡಿ ಪ್ಲೀಸ್. ಪ್ಲೀಸ್ ನನ್ ಮಗುನ್ ವಾಪಸ್ ತಂದ್ಕೊಡಿ ಪ್ಲೀಸ್. ಈ ಎಲ್ಲಾ ಪ್ರಶ್ನೆಗಳು ನಿಮ್ಗೂ ಇದೆ ಅಲ್ವಾ? ಹಾಗಾದ್ರೆ ತಡ ಯಾಕೆ? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಹಾಗೂ ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.